ಯಾರೆಲ್ಲ ಇಲ್ಲಿ ಅಪೇಕ್ಷೆ ಇಟ್ಕೊಂಡು ಬರ್ತಾರ ಆ ಸುಂದರ ವಿನ್ಯಾಸದ ಮುಖಾಂತರ ಮನೆ ಮೂಡಿ ಬರಬೇಕು, ಕಟ್ಟಡ ಮೂಡಿ ಬರಬೇಕು, ಎಲ್ಲದಕ್ಕೂ ಅವರ ಏನು ಆ ಸ್ಕೆಚ್ ಮಾಡ್ತಾರ ಅದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ. ಅವರ ಪ್ಲಾನ್, ಕನ್ಸಲ್ಟೆನ್ಸಿ, ಕನ್ಸ್ಟ್ರಕ್ಷನ್ ಒಟ್ಟಿಗೆ ಅಂದ್ರೆ ಈ ಮೂರು ಗುಣಗಳು ಒಟ್ಟಿಗೆ ಸೇರಿದ್ರಿಂದ ರಾಜೇಶ್ ಎತ್ತರಕ್ಕೆ ಇರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಹೇಳುದು. ಶ್ರದ್ಧೆ ಮತ್ತೆ ಆ ಡಿಸಿಪ್ಲಿನ್ ಇದ್ದಲ್ಲಿ ಸಕ್ಸಸ್ ಸಿಗೋದಂತೂ ಖಂಡಿತ. ಆ ಸಕ್ಸಸ್ ಶಾಸ್ತ್ರ ಕನ್ಸಲ್ಟೆನ್ಸಿ ಶುರು ಮಾಡಿದ್ದಾರೆ. ಪುತ್ತೂರಿನ ಪುತ್ತೂರು ಸೆಂಟರ್ ಗ್ರೌಂಡ್ ಫ್ಲೋರ್ನಲ್ಲಿ ಇದೀಗ ಶುಭಾರಂಭಗೊಂಡಿದೆ ಶಾಸ್ತಾ ಕನ್ಸಲ್ಟೆನ್ಸಿ. ಶುಭಾರಂಭದಲ್ಲಿ ಪುತ್ತೂರು ದಕ್ಷ ಕನ್ಸಲ್ಟೆನ್ಸಿಯ ಇಂಜಿನಿಯರ್ ರವೀಂದ್ರ ರೈ, ಹಾಗೇನೆ ಗವರ್ಮೆಂಟ್ ಆಫ್ ಕರ್ನಾಟಕ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕಿಶೋರ್ ಕುಮಾರ್ ಬೊಟ್ಯಾಡಿ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಧನರಾಜ್ ಆಚಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂಜಿನಿಯರ್ ರಾಜೇಶ್ ಕಲ್ಲೇಗ ಮತ್ತು ಕುಟುಂಬಸ್ಥರು ಎಲ್ಲರನ್ನ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸ್ತಾ ಕನ್ಸಲ್ಟೆನ್ಸಿಯ ರಾಜೇಶ್ ಅಣ್ಣ ಅತ್ಯಂತ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ತನ್ನ ಕುಟುಂಬ ಸಮೇತರಾಗಿ ಬಂದು ಆಫೀಸ್ ಉದ್ಘಾಟನೆ ಆಗಿದೆ. ನಾನನ್ನೋದು ಮಹಾಲಿಂಗೇಶ್ವರ ದೇವರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಯಾವ ರೀತಿ ಅಂದರೆ, ತುಂಬ ಜನ ಕನಸು ಇಟ್ಕೊಂಡು ಇಲ್ಲಿ ಬರ್ತಾರೆ. ಪುತ್ತೂರು ಅಂದ ತಕ್ಷಣ ಈಗ ಕರ್ನಾಟಕದಲ್ಲಿ ಪುತ್ತೂರು ಹೆಸರು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿರುವಂಥ ಸಂದರ್ಭ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಆದರೂ ಕೂಡ ಎರಡನೇ ದೊಡ್ಡ ಸಿಟಿಯಾಗಿ ಪುತ್ತೂರು ಇವತ್ತು. ಹಿಂದೆ ಕೃಷಿ ಕಾರ್ಯದಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಕೃಷಿ ಕಾರ್ಮಿಕರು, ಕೃಷಿ ರೈತರು ಕೃಷಿಯನ್ನು ಮಾಡುವ ಮುಖಾಂತರ ಇಲ್ಲಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಮಹಾಲಿಂಗೇಶ್ವರನ ಪುಣ್ಯಭೂಮಿ ಪುತ್ತೂರು, ಮುತ್ತಿನ ಊರು. ಇವತ್ತು ರಿಯಲ್ ಎಸ್ಟೇಟ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಅತ್ಯಂತ ವೇಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಶಕ್ತಿ ಕೊಡುವ ಮುಖಾಂತರ ಇಡೀ ರಾಜ್ಯಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಪುತ್ತೂರು. ಅದಕ್ಕೆ ಆ ದೇವರ ಆಶೀರ್ವಾದದ ಮುಖಾಂತರ ಇವತ್ತು ಇಲ್ಲಿ ಯಾವ ರೀತಿ ಒಬ್ಬ ಮನುಷ್ಯ ಈ ಭೂಮಿಗೆ ಬಂದ ನಂತರ ಮನೆಯನ್ನು ಕಟ್ಟುವಂಥದ್ದು ಅವನ ಕನಸು. ಅವ ಎಲ್ಲ ತನ್ನ ಶಕ್ತಿಯನ್ನು ಆ ಮನೆ ಕಟ್ಟಲಿಕ್ಕೆ ಅದನ್ನು ಉಪಯೋಗ ಮಾಡಿ ಮನೆಯನ್ನು ಕಟ್ಟಿ ಅಲ್ಲಿ ಶಾಂತಿ ಸಿಗಬೇಕಂತ ಇರುವಂಥದ್ದು. ಇವತ್ತು ರಾಜೇಶನ ಹತ್ರ ಬಂದಾಗ ಒಂದು ಉತ್ತಮ ಸುಂದರವಾದ ಮನೆ ನಿರ್ಮಿಸುವಂಥ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆ, ವಾಸ್ತು ಇರ್ಬೋದು, ಆ ಡಾಕ್ಯುಮೆಂಟ್ ಕೂಡ ಎಲ್ಲ ನೆಮ್ಮದಿಯಿಂದ ಇರುವಂಥ ವ್ಯವಸ್ಥೆ ಅವರ ಮುಖಾಂತರ ಆಗಬೇಕು. ಯಾರಿಲ್ಲ ಎಲ್ಲಿ ಬರ್ತಾರ ನಿಷ್ಠೆಯಿಂದ ಅವರು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ. ಸಮಾಜಮುಖಿ ಕೆಲಸವನ್ನು ಮಾಡೋದು ನಮ್ಮ ಸಂಘದ ಸ್ವಯಂ ಸೇವಕ ಕೂಡ. ಆ ಕಾರಣಕ್ಕೆ ಅವರಿಗೆ ಆ ಭಗವಂತ ಶಕ್ತಿ ಕೊಡಲಿ. ಇಲ್ಲಿ ಬಂದಂಥ ಈ ಪ್ರತಿಯೊಬ್ಬರು ಕೂಡ ಗ್ರಾಹಕರಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಯಾರೆಲ್ಲ ಇಲ್ಲಿ ಅಪೇಕ್ಷೆ ಇಟ್ಕೊಂಡು ಬರ್ತಾರ ಆ ಸುಂದರ ವಿನ್ಯಾಸದ ಮುಖಾಂತರ ಮನೆ ಮೂಡಿ ಬರಬೇಕು, ಕಟ್ಟಡ ಮೂಡಿ ಬರಬೇಕು. ಅದರ ಜೊತೆಗೆ ಬೇರೆ ಬೇರೆ ಸೈಟ್ ಮಾಡೋದಾದರೂ ಕೂಡ ಎಲ್ಲದಕ್ಕೂ ಅವರ ಏನು ಆ ಸ್ಕೆಚ್ ಮಾಡ್ತಾರ ಅದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ. ಹಿರಿಯರ ಎಲ್ಲ ಆಶೀರ್ವಾದ ಇರಲಿ. ಇರ್ತಕ್ಕಂಥ ಇವತ್ತು ಧನರಾಜ್ ಅವರು ಬಂದಿದ್ದಾರೆ. ಅವರು ನಮ್ಮನ್ನೆಲ್ಲ ನಗಿಸುವಂಥವ್ರು. ನಗು ಮನುಷ್ಯ ಜನ್ಮದಲ್ಲಿ ಸುಖ ಕಷ್ಟ ಬರುವುದು ಸಹಜ. ಆದರೂ ಕೂಡ ಆ ಕಷ್ಟ ಬಂದಾಗ ಅವರ ವಿಡಿಯೋ ನೋಡಿದರೆ ನಗು ಬರಲಿಕ್ಕೆ ಸಾಧ್ಯತೆ ಉಂಟು. ನಗುವಲ್ಲೂ ಕೂಡ ಯಾವ ರೀತಿ ಅಂದರೆ ಅಲ್ಲಿ ಕೂಡ ಎಂತಂದರೆ ಒಂದು ವಿಶಿಷ್ಟವಾದ ಜನರಿಗೆ ಸಮಾಜಕ್ಕೆ ಬೇಕಾದ ಒಂದು ಮೌಲ್ಯವನ್ನು ನೀತಿಯನ್ನು ಕೊಡುವಂಥ ನಗು ಅವರದು. ಆ ರೀತಿ ಕೊಡ್ತಾರೆ ಅವರು. ಬಿಗ್ ಬಾಸ್ ಖ್ಯಾತಿಯಲ್ಲಿದ್ದವರು ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ, ಶಿವಪ್ರಸಾದನ್ನು. ಅದಕ್ಕೋಸ್ಕರ ಅನ್ನೋದು ಎಲ್ಲರ ಮುಖಾಂತರ ರಾಜೇಶಣ್ಣನಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಅಮ್ಮನ ಆಶೀರ್ವಾದ, ತಂದೆ ತಾಯಿಯರ ಆಶೀರ್ವಾದ ಬೇಕಂತೆ. ಗುರು ಅಂದ ತಕ್ಷಣ ರವೀಂದ್ರನಿದ್ದಾರೆ, ತಂದೆ ತಾಯಿ ಅಂದ ತಕ್ಷಣ ಅಮ್ಮ ಬಂದಿದ್ದಾರೆ. ನಾನು ಅನ್ನೋದು ಅದರ ಜೊತೆಗೆ ಭಗವಂತನ ಆಶೀರ್ವಾದ ಇರಲಿ. ಇದು ಅತ್ಯಂತ ಉತ್ತಮವಾಗಿ ಮೂಡಿ ಬರಲಿ. ಶಾಸ್ತ್ರ ಅಂದ ತಕ್ಷಣ ಧರ್ಮಶಾಸ್ತ್ರ, ಅಯ್ಯಪ್ಪ ಸ್ವಾಮಿ ಹೆಸರು. ಅಯ್ಯಪ್ಪ ಸ್ವಾಮಿ ಅಂದ ತಕ್ಷಣ ಎಲ್ಲ ಕಷ್ಟವನ್ನು ದೂರ ಮಾಡುವಂಥವ್ರು. ಆಪದ್ ಬಾಂಧವ ಅನ್ನದಾನ ಪ್ರಭು ಅಂತ ಕರಿತೀವಿ ನಾವು. ಆ ಶರಣು ಕರೆದಾಗ ನಮ್ಮೆಲ್ಲ ಕಷ್ಟ ದೂರ ಆಗ್ತದಂತೆ. ಅದೇ ರೀತಿ ಜನರು ಮನೆ ಕಟ್ಟುವುದು ಕಷ್ಟದಲ್ಲಿ ಕಟ್ಟುವಂಥದ್ದು. ಅವರ ಕಷ್ಟ ಎಲ್ಲ ಆ ಅಯ್ಯಪ್ಪ ಸ್ವಾಮಿ ಶಾಸ್ತ್ರ ಇದರ ಮುಖಾಂತರ ನೀಗಿಸುವ ಮುಖಾಂತರ ಉತ್ತಮವಾದ ಒಂದು ಸಂಸ್ಥೆಯಾಗಿ ಮೂಡಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಡವಾಗಿ ಬಂದಾಗ ಕೂಡ ಎಲ್ಲರ ಹತ್ರ ಕ್ಷಮೆ ಕೇಳಿ ನನ್ನ ಮಾತನ್ನು ಮುಗಿಸಿ ಭಾರತ್ ಮಾತಾ ಕಿ ಜೈ. ರಾಜೇಶ ಒಂದು ಹೊಸ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನಿನ್ನೆ ಯುಗಾದಿ, ನಿನ್ನೆಯಿಂದ ಪರಾಭವ ಸಂವತ್ಸರ ಪ್ರಾರಂಭ ಆಗಿದೆ. ಪರಾಭವ ಸಂವತ್ಸರ ಅಂದರೆ ಸೋಲೋದು ಅಂತ ಅರ್ಥ ಅಲ್ಲ.
ಪರ ಅಂದರೆ ಅರ್ಥ ಉನ್ನತವಾದದ್ದು, ಮೇಲ್ನದು ಅಂತ ಅರ್ಥ. ಭವ ಅಂದರೆ ಅದ್ರ ಲೋಕ ಜನ್ಮ ಅಂತ ಅರ್ಥ. ಅಂದರೆ ಹೊಸತ್ತು ಬರ್ತದೆ ಅಂತ ಹೇಳೋದಕ್ಕೆ ಪರಾಭವ ಅಂತ ಹೇಳುವಂಥ ಅರ್ಥ. ಹಾಗಾಗಿ ತುಂಬ ಜನ ಪರಾಭವ ಅಂದರೆ ಸೋಲುವುದು ಅಂತ ತಿಳ್ಕೊಂಡಿರೋದಲ್ಲ. ಹಾಗಾಗಿ ಅಂಥ ಒಳ್ಳೆಯ ಒಂದು ಸಂವತ್ಸರದ 2ನೇ ದಿನ ಒಂದು ಒಳ್ಳೆಯ ಸಂಸ್ಥೆಯನ್ನು ರಾಜೇಶ್ ಪ್ರಾರಂಭ ಮಾಡಿದ್ದಾರೆ. ಒಂದು 15 ವರ್ಷಗಳ ಸಂಬಂಧ ರಾಜೇಶ್ ಮತ್ತು ನಮ್ಮದು. ಒಂದು ವ್ಯಕ್ತಿ ಸಾಮಾನ್ಯವಾಗಿ ಎತ್ತರಕ್ಕೆ ಇರಬೇಕಾದ್ರೆ ಅವನ ಜ್ಞಾನ, ಅವನ ಪ್ರತಿಭೆ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅವನ ಗುಣ ಹೆಚ್ಚು ಕೌಂಟ್ ಆಗೋದು. ಅವನಿಗೆ ಎಷ್ಟೋ ದೊಡ್ಡ ಸ್ಕಾಲರ್ ಇರ್ಬೋದು, ಗುಣ ಇಲ್ಲದಿದ್ದರೆ ಉಪಯೋಗ ಇಲ್ಲ. ಸೊ ರಾಜೇಶ್ನಲ್ಲಿ ಗಮನಿಸಿದಂಥ ಗುಣ, ಎತ್ತರಕ್ಕೆ ಇರಲಿಕ್ಕೆ ಬೇಕಾದಂಥ ಗುಣ ಅವರಲ್ಲಿ ಇದೆ. ವಿಶೇಷವಾಗಿ ಒಬ್ಬ ವ್ಯಕ್ತಿಗೆ ಶ್ರದ್ಧೆ ಅಂತ ಬೇಕು, ಬದ್ಧತೆ ಅಂತ ಬೇಕು, ಪ್ರಾಮಾಣಿಕತೆ ಅಂತ ಬೇಕು. ಈ 3 ಸಂಗತಿಗಳಿದ್ದಾಗೆ ಮೇಲೆ ಇರಲಿಕ್ಕೆ ಬೇರೆ ಯಾವುದು ಬೇಕಾಗೋದಿಲ್ಲ. ಕೆಲಸದಲ್ಲಿ ಶ್ರದ್ಧೆ ಅಂದರೆ ಹೇಗಂತಂದರೆ, ಒಂದು ಹಿಡಿದ ಕೆಲಸದಲ್ಲಿ ಅದು ನನ್ನದು ಅಂತ ಅನಿಸೋದು. ಈಗ ನಾನು ನಿನ್ನೆ ಒಂದು ಕೆಲಸ ನೋಡಿದೆ, ಸಿವಿಲ್ ಕೆಲಸ. ಅದು ಮುನ್ಸಿಪಾಲ್ಟಿಯ ಒಂದು ಕಣಿ ಮಾಡುವ ಕೆಲಸ. ಆ ಕಣಿಯ ಕೆಲಸ ಯಾರಿಗೂ ಕಾಂಟ್ರಾಕ್ಟ್ ಸಿಕ್ಕಿದ್ದು, ಅವರು ಕಣಿ ಮಾಡಲಿಕ್ಕೆ ಹೊರಟರು. ಕಣಿ ಮಾಡುವಾಗ ಏನಂದರೆ, ಅವನಿಗೆ ಎಸ್ಟಿಮೇಟ್ ಎಷ್ಟುಂಟು ಅಷ್ಟೇ ಮಾಡಿದ್ದಾನೆ. ಆ ಕಣಿಯಲ್ಲಿ ನೀರು ಹೋಗಲಿಕ್ಕಿಲ್ಲ. ಯಾಕಂತಂದರೆ ನೀರು ಹೋಗುವ ಜಾಗ, ಬರುವ ಜಾಗ ತಗ್ಗುಂಟು, ಕಣಿ ಮಾಡಿದ ಜಾಗ ಎತ್ತರ ಉಂಟು. ಅವನಿಗೆ ಎಸ್ಟಿಮೇಟ್ ಎಷ್ಟುಂಟು ಅಷ್ಟು ಮಾಡಿದ್ದಾನೆ. ನಾನು ಹೇಳಿದೆ ಡೌನ್ ಮಾಡಬೇಕು ಅಂತ. ಇಜ್ಜಿ ಅವನಿಗೆ ಎಸ್ಟಿಮೇಟೆಡ್ ಇಜ್ಜಿ ಅಂತ ಹೇಳಿದರು ಅವರು. ಈ ಶ್ರದ್ಧೆ ಅಂದರೆ ಯಾವುದು? ಮನೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಹೊರಟ್ರೆ ಆ ಮನೆ ಇನ್ಯಾರಿಗೋ ಕಟ್ಟಿಕೊಡ್ತಿದ್ದೇನೆ ಅಂತ ಹೇಳೋದು ಶ್ರದ್ಧೆ ಅಲ್ಲ, ಅದು ನನ್ನದೇ ಮನೆ ಅಂತ ಆಲೋಚನೆ ಮಾಡ್ತೇವಲ್ಲ, ಅದು ಶ್ರದ್ಧೆ. ಆ ಗುಣ ರಾಜೇಶ್ನಲ್ಲಿದೆ. ಬದ್ಧತೆ, ಒಂದು ವಿಷಯಕ್ಕೆ ಕಮಿಟ್ಮೆಂಟ್. ಹನುಮಂತ ಒಂದು ಒಳ್ಳೆಯ ಉದಾಹರಣೆ ಕಮಿಟ್ಮೆಂಟಿಗೆ. ರಾಮ ಹನುಮಂತನನ್ನು ಲಂಕೆಗೆ ಕಳಿಸುವುದು, ಸೀತೆಯಾಗಿದ್ದಾಳೆ ನೋಡಿಕೊಂಡು ಬಾ ಅಂತ. ಹನುಮಂತನ ಕೆಲಸ ಎಷ್ಟಿತ್ತು? ನೋಡಿಕೊಂಡು ಬರೋದಷ್ಟೇ ಕೆಲಸ ಇತ್ತು. ಹನುಮಂತ ಅಷ್ಟೇ ಮಾಡಿದ್ದಲ್ಲ. ರಾಮ ಮುಂದೊಂದು ದಿವಸ ಯುದ್ಧಕ್ಕೆ ಬರಬೇಕಾದ್ರೆ ಬೇಕಾದ ಎಲ್ಲ ಡಾಟಾ ಸ್ಟಡಿ ಮಾಡ್ಕೊಂಡು ಬಂದ ಹನುಮಂತ. ಎಲ್ಲೆಲ್ಲಿ ಏನೇನಿದೆ ಅಂತ ಸ್ಟಡಿ ಮಾಡ್ಕೊಂಡು ಬಂದ. ಮಾತ್ರ ಅಲ್ಲ, ಒಂದು ಮೊದಲನೇ ಪಂಚಿ ಕೊಟ್ಟೇ ಬಂದ. ಅಲ್ಲಿ ಹೋಗಿ ಬೆಂಕಿ ಹಾಕಿ ಬಂದ. ಇದನ್ನು ಹೇಳಿಲ್ಲ ರಾಮ, ಹೋಗಿ ಹೊತ್ತಿಸಿ ಬಾ ಅಂತ ಹೇಳಿಲ್ಲ. ಹನುಮಂತ ಯಾಕೆ ಮಾಡಿದ್ದಾರೆ? ಅದು ನನ್ನ ಡ್ಯೂಟಿ, ನಾನು ಮಾಡ್ತಿರೋ ಕೆಲಸ ಸರಿಯಾಗಿದೆ. ಇದು ಬದ್ಧತೆ, ಇದು ಕಮಿಟ್ಮೆಂಟ್. ಪ್ರಾಮಾಣಿಕತೆ ಅಂತಂದರೆ ಬೇರೆ ಯಾರಿಗೂ ಮೋಸ ಮಾಡದೆ, ಬೇರೆ ಯಾರಿಗೂ ತೊಂದರೆ ಆಗದ ಹಾಗೆ ಮಾಡುವ ಕೆಲಸ ಪ್ರಾಮಾಣಿಕ ಕೆಲಸ. ಬೇರೆ ಯಾರಿಗೂ ಮೋಸ ಮಾಡದೆ ಮಾಡುವಂಥ ಕೆಲಸ. ಇದರಲ್ಲಿ ನೋಡಿ, ಹಣ ಮತ್ತು ಆಸೆ, ಅರ್ಥ ಮತ್ತು ಕಾಮ ಮನುಷ್ಯನಿಗೆ ಬೇಕೇ ಬೇಕು. ಹಣ ಇಲ್ಲದೆ ಬದುಕಲಿಕ್ಕೆ ಆಗೋದೇ ಇಲ್ಲ, ಹಾಗೆ ಆಸೆ ಇಲ್ಲದೆ ಬದುಕಲಿಕ್ಕೂ ಆಗೋದಿಲ್ಲ. ಆದರೆ ಅದನ್ನು ಹೇಗೆ ಸಂಪಾದನೆ ಮಾಡಬೇಕಾದ್ರೆ ಧರ್ಮದಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮೋಸ ಇಲ್ಲ. ಈಗ ಉದಾಹರಣೆಗೆ, ಈಗ ರಾಜೇಶ್ ಹೆಚ್ಚು ಬ್ಯುಸಿ ಆದದ್ದು ಯಾಕೆ ಅಂದರೆ ಸರ್ಕಾರದ ಅವ್ಯವಸ್ಥೆಯಿಂದ. ಈಗ ಇವತ್ತು ಒಂದು ಪಂಚಾಯತಿನೊಬ್ಬ ಹಳ್ಳಿಯ ಬಡ ರೈತ ಮನೆ ಕಟ್ಟಬೇಕಂದ್ರೆ ಎಷ್ಟು ಕೆಲಸ ಉಂಟು ಅವನಿಗೆ. ನಿಮಗೆ ಗೊತ್ತು, ನೀವು ವಿಧಾನಸಭೆಯಲ್ಲಿ ಮಾತನಾಡಿದ್ರಿ. ಆ ಎಲ್ಲ ಕೆಲಸವನ್ನು ರಾಜೇಶ್ ಮಾಡಿಕೊಡ್ತಾರೆ. ಒಬ್ಬ ಹಳ್ಳಿಯಿಂದ ಬಂದವನಿಗೆ ಮನೆ ಕಟ್ಟಬೇಕಾದ್ರೆ ಜಾಗ ಕನ್ವರ್ಷನ್ ಆಗಬೇಕು, 9/11 ಆಗಬೇಕು, ಖಾತೆ ಆಗಬೇಕು, 2 ಸಲ ಪೂಡಕ್ಕೆ ಹೋಗಬೇಕು, 2 ಸಲ ಮುನ್ಸಿಪಾಲ್ಟಿಗೆ ಹೋಗಬೇಕು. ಅಷ್ಟೆಲ್ಲ ಆಗೋದು 1 ವರ್ಷ ಹೋಗ್ತದೆ. ಅವನಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಂಥವರಿಗೆ ಒಂದು ಸೇವೆ ಮಾಡುವಂಥ ಕೆಲಸವನ್ನು ರಾಜೇಶ್ ಮಾಡ್ತಾ ಇದ್ದಾರೆ. ಅವರ ಪ್ಲ್ಯಾನ್, ಕನ್ಸಲ್ಟೆನ್ಸಿ, ಕನ್ಸ್ಟ್ರಕ್ಷನ್ನ ಒಟ್ಟಿಗೆ. ಅಂದರೆ ಈ 3 ಗುಣಗಳು ಒಟ್ಟಿಗೆ ಸೇರಿದ್ರಿಂದ ರಾಜೇಶ್ ಎತ್ತರಕ್ಕೆ ಇರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಹೇಳುತ್ತೆ. ಹಾಗಾಗಿ ಅಂಥ ಗುಣವೇ ಒಬ್ಬ ವ್ಯಕ್ತಿಯನ್ನು, ಯಾವುದೇ ವ್ಯಕ್ತಿ ಇರಲಿ, ಎಷ್ಟು ದೊಡ್ಡ ಮನುಷ್ಯ ಆಗಿರಲಿ, ಅವನ ಡಿಗ್ರಿ ಯಾವುದಂತ ಯಾರೂ ಕೇಳಲಿಲ್ಲ. ಅವನು ಅಷ್ಟೆತ್ತರಕ್ಕೆ ಇರಬೇಕಾದ್ರೆ ಅದರ ಹಿಂದೆ ಇರುವಂಥದ್ದು ಗುಣ. ಹಾಗಾಗಿ ಗುಣದಲ್ಲಿ ಯಾವತ್ತೂ ದೌರ್ಬಲ್ಯಗಳು ಬರದ ಹಾಗೆ. ದೌರ್ಬಲ್ಯಗಳ ಮೇಲೆ ಕಾಲಿಟ್ಟರೆ ಜಾರಿ ಬೀಳುವುದೇ ಕೆಳಗೆ. ಒಂದು ಸಲ ಕಾಲಿಟ್ಟರೆ ಆಯಿತು. ದೌರ್ಬಲ್ಯ ಅಂದರೆ ಅದು ಇಳಿಜಾರು, ಹೀಗೆ ಸ್ಲೋಪ್ ಇರುವುದು. ಅದರ ಮೇಲೆ ಒಂದು ಕಾಲಿಟ್ಟರೆ ಸಾಕು, ಕೆಳಗೆ ಬೀಳುದೆ. ಹಾಗಾಗಿ ದೌರ್ಬಲ್ಯಗಳ ಮೇಲೆ ಕಾಲಿಡದಂಥ ಇಚ್ಛಾಶಕ್ತಿ, ಕಮಿಟ್ಮೆಂಟ್, ಬದ್ಧತೆ ಇದಿದ್ದರೆ ಖಂಡಿತವಾಗ್ಲೂ 100ಕ್ಕೆ 100 ರಾಜೇಶ್ ಬೆಳಗ್ತಾರೆ. ಇವತ್ತು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಎಲ್ಲ ಹಿರಿಯರ ಅವರೆಲ್ಲ ಶುಭಾಕಾಂಕ್ಷಿಗಳ ನಾವೆಲ್ಲ ಒಳ್ಳೆಯದಾಗಬೇಕು ಅಂತ ಹೇಳುವವರು. ನಾವೆಲ್ಲ ನಿಮ್ಮೊಟ್ಟಿಗೆ ನಿಲ್ತೇವೆ. ನೀವು ಎತ್ತರಕ್ಕೆ ಇರಬೇಕು. ಅದಕ್ಕೆ ಸ್ವಾಮಿ ಮಹಾಲಿಂಗೇಶ್ವರನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ವಿರಮಿಸ್ತೇನೆ. ನಮಸ್ಕಾರ. ನನ್ನ ಆತ್ಮೀಯನ ಗೆಳೆಯನ ಬಗ್ಗೆ ಹೇಳಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ನಾವೊಂದು 5 ಜನ ಸೇರಿಕೊಂಡು ಎಲ್ಲೇ ಹೋದರೂ, ಹೊರಗಡೆ ಏನೇ ಇದ್ದರೂ ನಮ್ಮ ಕಷ್ಟ ಸುಖನ ಶೇರ್ ಮಾಡಬೇಕಾದ್ರೆ ರಾಜು, ಕಿಶೋರು, ಹರ್ಷಿತ್ ಮತ್ತು ಸುದರ್ಶನ್ ಯಾರೇ ಇದ್ದರೂ ಶೇರ್ ಮಾಡ್ತಾ ಇರ್ತೀವಿ. ನನ್ನ ಕಷ್ಟದಲ್ಲಿ ಎಷ್ಟು ಭಾಗಿಯಾಗಿದ್ದೇನೆ, ಆಮೇಲೆ ಅವನ ಒಂದು ಸುಖ ದುಃಖಗಳು ನಾವೆಷ್ಟು ಭಾಗಿಯಾಗಿದೆ, ಅದೊಂದು ಫ್ರೆಂಡ್ಶಿಪ್ಪಲ್ಲಿ ನಾವು ಇವಾಗಲೂ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾಯಿದೆ. ಅವನ ಬಗ್ಗೆ ನೀವು ಹೇಳಿರೋ ಮಾತುಗಳು ನಿಜಕ್ಕೂ ಹೌದು. ಒಂದು ಸಂಘದಿಂದ ಬೆಳೆದಿರೋ ಹುಡುಗ,
ಒಳ್ಳೆ ಮನೆತನದಿಂದ ಬಂದಿರೋ ಹುಡುಗ, ಎಷ್ಟು ಡಿಸಿಪ್ಲಿನ್ ಇದೆ ಅನ್ನೋದು ನಮಗೆ ಗೊತ್ತು. ನಾವೆಲ್ಲ ಕಾಲ್ ಮಾಡಿದರೆ ನಮ್ಮ ಫ್ರೆಂಡ್ಸ್ ಗ್ಯಾಂಗಿಗೆ ಒಂದು 12 ಗಂಟೆ ನಂತರ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾರೆ. ಇವನು ಆಯಿತು 9 ಗಂಟೆ ಅಂದರೆ ಮಕ್ಕೊಂಬಿಟ್ಟ. ಬೆಳಿಗ್ಗೆ ಅದೇ ಒಂದು ಟೈಮಿಗೆ ಶಿಸ್ತನ್ನು ಅಚ್ಚುಕಟ್ಟಾಗಿ ಪಾಲಿಸೋ ಹುಡುಗ. ಹಾಗಾಗಿ ಶ್ರದ್ಧೆ ಮತ್ತು ಆ ಡಿಸಿಪ್ಲಿನ್ ಇದ್ದಲ್ಲಿ ಸಕ್ಸಸ್ ಸಿಗೋದಂತೂ ಖಂಡಿತ. ಆ ಸಕ್ಸಸ್ಸು ಶಾಸ್ತ್ರ ಕನ್ಸಲ್ಟೆನ್ಸಿ ಶುರು ಮಾಡಿದ್ದಾರೆ. ಈ ವಿಷಯವಾಗಿ ಇಲ್ಲಿಂದ ಜನರಿಗೂ ಕೂಡ ಅವರಿಂದ ಒಳ್ಳೆ ಉಪಯೋಗ ಆಗಲಿ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡಿಕೊಂಡು ಎಲ್ರಿಗೂ ಶುಭವಾಗಲಿ, ಎಲ್ಲರೂ ಬಂದಿರೋವರಿಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.